ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್. ಏನು ಪ್ರಶಾಂತ್, ಸಿ ಟಿ ರವಿ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ, ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸ್ವಭಾವ ಅಂತ, ಎಲ್ಲದರಲ್ಲೂ ಏನೋ ಹುಡುಕೋದು ನಿಮ್ಮ ಸ್ವಭಾವ ಅಂದ್ಬಿಟ್ರು ಅವರು. ಅಲ್ಲ ನೋಡಿ, ಈಗ ಹಾಗೆ ಹೇಳ್ಬೇಕಲ್ವಾ, ಪೊಲಿಟಿಕಲ್ ಪಾರ್ಟಿಯ ನಾಯಕರಾಗಿ ಮತ್ತು ಕಳೆದ 1 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಏನೆಲ್ಲ ನಡೆದಿದೆ ಆ ಕಾರಣದಿಂದ ಆ ರೀತಿಯ ಹೇಳಿಕೆಗಳು ಬರೋದು ಸ್ವಾಭಾವಿಕ. ಮತ್ತು RSS ನಾಯಕರ ಜೊತೆಗಿನ ಸಭೆಯ ನಂತರ ನೀವು ಪಾರ್ಟಿಯ ಒಳಗಡೆ ಏನೋ ನಡೀತಾ ಇದೆ ಅಂತಕ್ಕಂಥದ್ದು ಹೇಳಿದರೆ ಅದು ಬೇರೆ ರೀತಿಯ ಅರ್ಥಕ್ಕೂ ಕಾರಣ ಆಗುತ್ತೆ. ಎಸ್, ಹೀಗಾಗಿ ಈ ರೀತಿಯ ಹೇಳಿಕೆಗಳು ಬರೋದು ಸ್ವಾಭಾವಿಕ. ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಬರೋರೆಲ್ಲ ಅದಕ್ಕೆ ಬರ್ತಾರೆ. ಅಶೋಕ್ ಎಂದೂ ಇಲ್ಲದ 4 ದಿನ ಹೋಗಿ ದಿಲ್ಲಿಯಲ್ಲಿ ಯಾಕೆ ಕುಳಿತಿದ್ರು? ಹಾಗಾದರೆ ಅಶೋಕ್ ಹೋದಾಗ ವಿಜೇಂದ್ರನೇ ಅವರು ಅಲ್ಲೇ ಯಾಕೆ ಹೋಗಿದ್ರು? ಅಲ್ಲಿ ಹೋಗಿ ಬಂದಮೇಲೆ RSS ನಾಯಕರ ಜೊತೆ ಯಾಕೆ ಸಭೆ ನಡೆಸ್ತಾ ಇದ್ದಾರೆ? ಏನೋ ನಡೀತಾ ಇದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಏನು ಪಾರ್ಟಿಯ ಇಂಟರ್ನಲ್ ಅಫೇರ್, ಪಾರ್ಟಿಯ ನಿರ್ಣಯಗಳು ಅದು ಒಂದು ಭಾಗ. ಕರ್ನಾಟಕದ BJPಯ ಬಗ್ಗೆ ಇರ್ತಕ್ಕಂಥ ಕುತೂಹಲ ಇರೋದಜಿತ್, ಇವರು ಒಳ ಜಗಳವನ್ನು ಬಗೆಹರಿಸ್ಕೊಂಡು ಸುಸೂತ್ರವಾಗಿ ಒಗ್ಗಟ್ಟಾಗಿ ಬರ್ತಾರ. ಎಸ್, ಪಾಲಿಟಿಕಲಿ ಇರೋ ಕುತೂಹಲ ಅದಷ್ಟೇ. ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೆ, ಇವರೇ ಕಂಟಿನ್ಯೂ ಆಗ್ತಾರೆ. ಈ 2 ವಿಷಯಗಳು ಭಾಳ ಸಾರ್ವಜನಿಕವಾಗಿ ಕುತೂಹಲ ಇರ್ತವೆ. ಏನು ಬೆಳವಣಿಗೆಗಳನ್ನು ನೋಡಿದಾಗ ನೀವು 10 ದಿನದ ಹಿಂದೆ ಮೊದಲ ಬಾರಿ ಸುಮಾರು 4-5 ತಿಂಗಳ ಹಿಂದೆ ಸದಾಶಿವನಗರದ ರಾಷ್ಟ್ರೋತ್ಥಾನದಲ್ಲಿ RSS ನಾಯಕರು ಎಲ್ಲ BJP ಕರ್ನಾಟಕದ 33-34 ನಾಯಕರ ಸಭೆಯನ್ನು ಕರೆದಿದ್ರು. ಎಸ್, ಆ ಸಭೆಯ ನಂತರ ಸಭೆಯ ಬಗ್ಗೆ ನಾವು ವರದಿ ಮಾಡಿದಾಗಲೇ ಎಲ್ಲ ಸುದ್ದಿ ಮೊದಲು ಸುವರ್ಣ ನ್ಯೂಸ್ಗೆ ಹೋಗ್ತವೆ ಅಂತ ಬೇಜಾರು ಮಾಡ್ಕೊಂಡು. ಓಕೆ, ಆ ಸಭೆಯ ನಂತರ RSS ನಾಯಕರಿಗೂ ಅನ್ನಿಸ್ತು ಕರ್ನಾಟಕದ BJPಯನ್ನು ಟಚ್ ಮಾಡೋದೇ ಒಂದು ರೀತಿಯ ಕಷ್ಟಕರ. ಯಾಕಂದರೆ ಬಣದ ರಾಜಕಾರಣ, ಬಣದ ತಿಕ್ಕಾಟ ಆ ಸಭೆಯ ನಂತರ ಜಾಸ್ತಿ ಆಗೋಯ್ತು. ಎಸ್, ಅದಾದಮೇಲೆ ಈಗ ಯತ್ನಾಳರ ಉಚ್ಚಾಟನೆಯ ನಂತರ ಒಂದು ಹಂತದಲ್ಲಿ ಎಲ್ಲರನ್ನ ಮನವೊಲಿಕೆ ಮಾಡಿ, ಸಮಜಾಯಿಷಿ ಮಾಡಿ, ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಬೇಕು ಅಂತ BJP ಹೈಕಮಾಂಡ್ ಮತ್ತು ರಾಜ್ಯದ RSS ನಾಯಕರ ನಡುವೆ ಕೂಡ ಒಂದು ಚರ್ಚೆ ಆದಂತಿದೆ. ಆ ಕಾರಣಕ್ಕೆ 10 ದಿನಗಳ ಹಿಂದೆ ಕೇಶವಕೃಪಾದಲ್ಲಿ ಈ ಎಲ್ಲ ನಾಯಕರ ಸಭೆಯನ್ನು ಕರೆಯಲಾಗಿತ್ತು. ದೇರ್ ದ ಬಾಲ್ ಸ್ಟಾರ್ಟೆಡ್ ರೋಲಿಂಗ್. ಓಕೆ, ನಾನೀಗ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕ ಬದಲಾವಣೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಟ್ ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದು ಕೇಶವಕೃಪಾದ ಸಭೆಯಲ್ಲಿ. ಅದಕ್ಕೆ BJP ಹೈಕಮಾಂಡ್ನ ಒಪ್ಪಿಗೆಯೂ ಕೂಡ ನಿಶ್ಚಿತವಾಗಿರುತ್ತೆ. ಎಸ್, ಆ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೊಂದು ವಿಷಯವನ್ನು ಹೇಳಲಾಯಿತು, ನೀವು ಎಲ್ಲ ರೆಬೆಲ್ ನಾಯಕರ ಜೊತೆ ಸಭೆಯನ್ನು ನಡೆಸಿ ಅಂತಕ್ಕಂಥದ್ದು. ಯಾಕಂದರೆ ಈಗ ಸೀನಿಯರ್ ಮೋಸ್ಟ್ ಇರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಅವರು, ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು, ಕೇಂದ್ರದಲ್ಲಿ ಸಚಿವರು ಕೂಡ ಇದ್ದಾರೆ. ಎಸ್, ಆ ಕಾರಣಕ್ಕೋಸ್ಕರ GM ಸಿದ್ದೇಶ್ ಮತ್ತು BP ಹರೀಶ್ ರವರನ್ನ ಕರೆದು ಮಾತನಾಡಿಸಲಾಯಿತು. ಇಂಟ್ರೆಸ್ಟಿಂಗ್ಲಿ RSSನ ಕೇಶವಕೃಪಾದ ಸಭೆಗೆ ಅರವಿಂದ್ ಲಿಂಬಾವಳಿ ಅವರನ್ನ ಕೂಡ ಕರೆಯಲಾಗಿತ್ತು. ಅಂದರೆ ಇಟ್ಸ್ ಆಲ್ಮೋಸ್ಟ್ ನ್ಯೂ ಕೋರ್ ಕಮಿಟಿ ಅಂತ ನನಗೆ ಅನ್ಸುತ್ತೆ ಅಜಿತ್. ಇವರು 2 ಬಾರಿ ಅದೇ ಕಮಿಟಿ ಸಭೆ ಸೇರ್ತಾ ಇರೋದು ನೋಡಿದರೆ ದಟ್ ವಿಲ್ ಬಿ ಎ ನ್ಯೂ ಕೋರ್ ಕಮಿಟಿ ಅಂತ ಅನ್ಸುತ್ತೆ. ನೀವು ಯಾರ್ಯಾರಿದ್ದಾರೆ? ವಿಜೇಂದ್ರ, ಅಶೋಕ್, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಅಶ್ವಥ್ ನಾರಾಯಣ್, ಸುನೀಲ್ ಕುಮಾರ್, CT ರವಿ, ಸುನೀಲ್ ಕುಮಾರ್, ರವಿ ಕುಮಾರ್, ಗೋವಿಂದ್ ಕಾರಜೋಳ್. ಇದೇ ಹೆಚ್ಚು ಕಡಿಮೆ ಕೋರ್ ಕಮಿಟಿ. ಇದರಲ್ಲಿ ಸುನೀಲ್ ಕುಮಾರ್ ಮತ್ತು ರವಿಕುಮಾರ್ ನನಗಂತೆ ನ್ಯೂ ಎಂಟ್ರೆಂಟ್ ಆಗಿ ಕೋರ್ ಕಮಿಟಿಯಲ್ಲಿ ಬರ್ತಾರಾ ಅನ್ನುವ ಚರ್ಚೆ ಸಂಘದ ಈ ಸಭೆಯಲ್ಲಿ ಅವರು 2 ಸಭೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ಬರ್ತಾ ಇದೆ. ಈ ಸಭೆಯಲ್ಲಿ ಕಳೆದ ಬಾರಿ ಹೇಳಲಾಗಿತ್ತು, ಈ ಟೀಮ್ ತಿಂಗಳಿಗೊಮ್ಮೆ ಸಭೆ ಸೇರಿ ರಾಜ್ಯದ BJPಯ ಆಗು ಹೋಗುಗಳ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು RSS ನಾಯಕರು ಈ ಟೀಮ್ಗೆ ಹೇಳಿ ಕಳಿಸಿದ್ರು. ಅದಕ್ಕೆ ಹೊರಗಡೆ ಬಂದು ಇವರು ಹೇಳಿದ್ರು, ಇಲ್ಲ ತುರ್ತು ಪರಿಸ್ಥಿತಿ ಆಚರಣೆಗೋಸ್ಕರ, ತುರ್ತು ಪರಿಸ್ಥಿತಿ 50ನೇ ವರ್ಷಾಚರಣೆ, ಅದೊಂದು ಪ್ರಿಟೆಕ್ಸ್ಟ್ನಲ್ಲಿ ಸೇರಿಸಲಾಗಿತ್ತು. ಇವತ್ತಗೇನು ಆ ಸಭೆಯನ್ನು ಕರೆಯಲಾಗಿತ್ತು. ಕೇಶವಕೃಪದಲ್ಲಿ ಕರೆದಿಲ್ಲ, ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ನಿವಾಸದಲ್ಲಿ ಕರೆಯಲಾಯಿತು. ನನಗನ್ಸುತ್ತೆ ಅಜಿತ್, ಅರವಿಂದ್ ಲಿಂಬಾವಳಿ ಅವ್ರನ್ನ ಕರೆದು ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ, GM ಸಿದ್ದೇಶ್ವರ್ ಮತ್ತು BP ಹರೀಶ್ರನ್ನ ಕರೆಸಿ ಮಾತನಾಡಿದಾಗ ಸಿದ್ದೇಶ್ 2 ಡಿಮಾಂಡ್ಗಳನ್ನು ಇಟ್ಟರು. ಓಕೆ, ಮೊದಲನೇ ಡಿಮಾಂಡ್ ಆಗಿತ್ತು, ಇಲ್ಲ ರೇಣುಕಾಚಾರ್ಯರನ್ನು ನೀವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ. 2ನೇ ಡಿಮಾಂಡ್ ಆಗಿತ್ತು, ದಾವಣಗೆರೆಯ ಜಿಲ್ಲಾಧ್ಯಕ್ಷರ ಕುರಿತಂತೆ ನಮ್ಮ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.